18 ಹಳ್ಳಿಗಳಿಗೆ ನೀರು ಪೂರೈಸುವ ಏತ ನೀರಾವರಿ ಯೋಜನೆ ಶುರುವಾಗಿ 10 ವರ್ಷ ಕಳೆದರೂ ಕೊನೆಯ 4 ಹಳ್ಳಿಗಳಿಗೆ ನೀರು ಬರುತ್ತಿಲ್ಲ. ಇದರಿಂದ ಬೇಸತ್ತ ರೈತರು 18 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಯಾವೊಬ್ಬ ಅಧಿಕಾರಿಯೂ ಈ ರೈತರ ಸಮಸ್ಯೆ ಕೇಳುತ್ತಿಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಳ್ಳ ಹಿಡಿದ ಕೋಟ್ಯಾಂತರ ರೂಪಾಯಿ ನೀರಾವರಿ ಯೋಜನೆ 10 ವರ್ಷ ಕಳೆದರೂ ಕೊನೆಯ ಹಳ್ಳಿಗಳಿಗೆ ಬಾರದ ನೀರು. ಬೇಸತ್ತ ರೈತರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಹೌದು, ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳ ರೈತರ ಸಂಕಷ್ಟದ ಕಥೆಯಾಗಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಒಂದೆಡೆ ಉತ್ತಮ ಮಳೆಯಾಗಿ ಪ್ರವಾಹ ರೀತಿಯ ಪರಿಸ್ಥಿತಿ ನಿರ್ಮಾಣಗೊಂಡರೆ, ಇದೇ ತಾಲೂಕಿನ ನಾಗರ ಮುನ್ನೋಳಿ ಭಾಗದ ಜನ ಕುಡಿಯೋದಕ್ಕೂ ಸರಿಯಾಗಿ ನೀರು ಸಿಗದೆ ಪರದಾಟ ನಡೆಸುವಂತ ಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿಯೇ ಸರ್ಕಾರ ಕಳೆದ 10 ವರ್ಷಗಳ ಹಿಂದೆ ನಾಗರ ಮುನ್ನೋಳಿ ಭಾಗದ 14 ಹಳ್ಳಿಗಳಿಗೆ ಕೆರೆ ತುಂಬಿಸಲು ಹಾಗೂ ಕುಡಿಯುವ ಉದ್ದೇಶಕ್ಕೆ ಅಂತ ಹುಕ್ಕೇರಿ ತಾಲೂಕಿನ ಕೊಟಬಾಗಿಯ ಹಿರಣ್ಯಕೇಶಿ ನದಿಯಿಂದ ಕೊಟಬಾಗಿ ಏತ ನೀರಾವರಿ ಯೋಜನೆ ಮೂಲಕ ನೀರು ಹರಿಸುವ ಯೋಜನೆಯನ್ನು ರೂಪಿಸಿ 2007ರಲ್ಲಿ ಜಾರಿಗೆ ಸಹ ಬಂದಿದೆ. ವಿಪರ್ಯಾಸವೆಂದರೆ ಯೋಜನೆ ಜಾರಿಯಾದ ವರ್ಷದಲ್ಲಿ ಬಂದಂತಹ ನೀರು ಈಗ 10 ವರ್ಷಗಳೇ ಕಳೆದ ನೀರು ವಾಪಸ್ ಬಂದಿಲ್ಲ. ಯೋಜನೆ ಒಳಪಡುವ ಕೊನೆಯ ಹಳ್ಳಿಗಳಾದಂತಹ ಬಂಬಲವಾಡ, ಬೆಳಕೂಡ, ದೊನವಾಡ, ಕರಗಾವ ಹಾಗೂ ಕೆಂಚನಟ್ಟಿ ಗ್ರಾಮಗಳಿಗೆ ಇದುವರೆಗೆ ನೀರು ಬಂದಿಲ್ಲ. ಇನ್ನು ನೀರು ಬಾರದ ಹಿನ್ನೆಲೆ ಬೇಸತ್ತು ಕೊನೆಯ ಹಳ್ಳಿಗಳಿಗೆ ನೀರು ಹರಿಸಬೇಕು ಎಂದು ಗ್ರಾಮಸ್ಥರು ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಏತ ನೀರಾವರಿ ಕಚೇರಿಯ ಎದುರು ಕಳೆದ 18 ದಿನಗಳಿಂದ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ವಿಪರ್ಯಾಸವೆಂದರೆ 18 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡುತ್ತಿದ್ದರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಪಂದಿಸುವ ಕಾರ್ಯ ಮಾಡ್ತಿಲ್ಲ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಮನವಿ ಸಲ್ಲಿಸಿದ್ರು. ಜಿಲ್ಲಾಧಿಕಾರಿಗಳು ಬಂದು ಸಮಸ್ಯೆ ಕೇಳುವ ಉದಾರತೆ ತೋರಿಸ್ತಿಲ್ಲ. ಅಲ್ಲದೆ ರೈತರು ಧರಣಿ ಆರಂಭಿಸಿದ ದಿನದಿಂದ ಕೊಟಬಾಗಿ ಏತ ನೀರಾವರಿ ಇಲಾಖೆ ಅಧಿಕಾರಿಗಳು ಸಹ ಕಚೇರಿಗೆ ಬಾರದೆ ದೂರ ಉಳಿದುಕೊಂಡಿದ್ದಾರೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ನೋಡ್ರಿ, ನಾವು ಕೊಟಬಾಗಿ ಏತ ನೀರಾವರಿ ಸಂಬಂಧಪಟ್ಟಂಗೆ ಇವತ್ತು ಅಹೋರಾತ್ರಿ 18ನೇ ದಿನ ಪ್ರತಿಭಟನೆಯಲ್ಲಿದ್ದೇವೆ ನಾವು. ಇದು ಕೊಟಬಾಗಿ ಏತ ನೀರಾವರಿ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಹೇಳ್ತೇನೆ ರೀ. ಇದು 18 ಹಳ್ಳಿಗೆ ಸಂಬಂಧಪಟ್ಟಂಥದ್ದು ಒಂದು ಯಾತ ನೀರಾವರಿ ಅದು. ಇದು ಮಳೆಗಾಲ ಪೂರ್ಣ ಸಮಯದಾಗ ಹಿರಣ್ಯಕೇಶಿ ನದಿಯಿಂದ ಹೋಗ್ತದ್ರಿ. ಅದು ಕೊನೆಯ 4 ಹಳ್ಳಿಗೆ 10 ವರ್ಷದಿಂದ ಎಂದೂ ನೀರು ಮುಟ್ಟಿಲ್ಲ ರೀ. ಆ ಒಂದು ಪ್ರಯುಕ್ತ ನಾವು ಇಲ್ಲಿ ಧರಣಿ ಎಲ್ಲ ಮನವಿಗಳು ಕೊಟ್ಟು ಎಲ್ಲ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾಧಿಕಾರಿಗೆ, RC ಅವರಿಗೆ, ಚಿಕ್ಕೋಡಿ ತಹಶೀಲ್ದಾರ್ ಅವರ, AC ಅವ್ರ ನೀರಾವರಿ ಎಲ್ಲ ಅಧಿಕಾರಿಗಳು ಮನವಿ ಕೊಟ್ಟ, ಮತ್ತು ನಮ್ಮ ನೀರಾವರಿ ಸಚಿವರಿಗೆ ಖುದ್ದಾಗಿ ಎಲ್ಲಿ ಆಲಮಟ್ಟಿಗೆ ಇಲ್ಲಿಂದ ರೈತರು ಹೋಗಿ ವಸ್ತಿನಿಂದ ಭೇಟಿಯಾಗಿ ಅಲ್ಲಿಂದ ನಮ್ಮ ರಾಥೋಡ್ ಸರ್ ಅವರು, ನಮ್ಮ ನೀರಾವರಿ ಇಲಾಖೆಯವರು ಮುಖ್ಯ ಕಚೇರಿ ಅಧಿಕಾರಿಗಳು ಅವ್ರಿಗೂ ಮಾತಾಡಿ ಎಲ್ಲ ಆದ್ರೆ ನೀರು ಬರಲಿಲ್ಲ. ನಾವು 4 ಹಳ್ಳಿಯವ್ರು ಇಲ್ಲಿ ಬಂದು ಕೂತೇವ್ರಿ. ನಾವು ಕೂತು ಒಂದು 2-3 ದಿವಸನಾಗ 18 ಹಳ್ಳಿ ಜನ ಬಂದ್ರಿ ಇಲ್ಲಿ. ಮಾತ್ರ ಇಲ್ಲಿ ಯಾಕಂದ್ರೆ ಅವ್ರಿಗೂ ದೊಡ್ಡ ಸಮಸ್ಯೆ ಆಗಿತ್ತು. ನಮ್ದು ಅಷ್ಟೇ ಸಮಸ್ಯೆ ಅಂತ ಬಂದಿದ್ದು ರೀ. ಮತ್ತು 18 ಹಳ್ಳಿ ಜನ ಬಂದ್ರೆ ಇವತ್ತಿನ ನಮ್ಮದು ಏನು ವಿಚಾರ ಐತೆ ಅಂತಂದ್ರೆ, ಇಲ್ಲಿ ಟೋಟಲ್ 9 ಮೋಟ್ರ್ ಇರ್ಬೇಕು ಸರ್. ಇಲ್ಲಿ 9 ಮೋಟ್ರದಾಗ 5 ಮೋಟ್ರ್ ಅದಾವ್ರಿ, 4 ಮೋಟ್ರ್ಗಳು ಇಲ್ಲ. 4 ಮೋಟ್ರಪ್ಪ ಏನಪ್ಪ ಅಂತಂದ್ರೆ ನಾವು ಹೋರಾಟಕ್ಕೆ ಕುಂತ ಆದ ನಂತರ ರಾತ್ರಿ 3 ಗಂಟೆಗೆ 2 ಮೋಟ್ರ್ ಹೇರ್ ಕಳಿಸ್ಯಾರ ಬೀಚ್ರಿ. ದೊಡ್ಡ ಮಟ್ಟದವ್ರು ಕೋಟಿ ಅಮೌಂಟ್ ಮ್ಯಾಗಿನ ಏನೋ ಅಂದಾಜು ಮೊತ್ತ ಐತೆ. ಅದು ದೊಡ್ಡ ಮಟ್ಟದ ಮೋಟ್ರ್ಗಳು. ಆಮೇಲೆ ಇನ್ನು 2 ಮೋಟ್ರ ಒಂದು ವರ್ಷ 10 ಮೋಟ್ರ್ ಇಲ್ರಿ. ಇಲ್ಲಿ ಅವ್ರ ಅಧಿಕಾರಿಗಳನ್ನ ಹೇಳಿದಾರೆ, ಭಾಳಷ್ಟು ಮಾಧ್ಯಮ ಮುಖಾಂತರ ರಗಡ ಸಲ ಐತ್ರಿ. ಅದ ನಮ್ದು ಏನೈತಪ್ಪ ಅಂತಂದ್ರೆ, ಇದು ನೀರಾವರಿ ಯೋಜನೆ ಏನೈತಿಲ್ಲ, ಸರ್ಕಾರದ ಅಡಿಯೊಳಗೆ ಆದಂಥ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಾರಲ್ಲ, ಸುವ್ಯವಸ್ಥೆಗೆ ತರಬೇಕಂತೇಳಿ ನಾವು ಇಲ್ಲಿ ದೊಡ್ಡ ಹೋರಾಟ ಕುಂತೀವಿ ರೀ. 18 ದಿನ ಆದರೆ ಯಾರೋ ಅಧಿಕಾರಿಗಳ ಸ್ಪಂದನೆ ಇಲ್ಲ. ನಮ್ದು ಏನು ಬೇಡಿಕೆ ಐತೆ ಅಂದ್ರೆ, ಈಗ ಶಾಂತಿಯುತ ಏನು ಹೋರಾಟ ನಾವು ಮಾಡತ್ತೇವ್ರಲ್ಲ, ಅದ ಈ ಹೋರಾಟ 18 ದಿವಸ ಇಲ್ಲ ಅಂತಂದ್ರೆ ಇವ್ರು ಏನು ಪ್ರಚೋದನೆ ಮಾಡತ್ತಾರ ಅಂತಂದ್ರೆ, ನಮ್ಮ ರೈತರಾಗಲಿ ನಮ್ಮ ಯಾವ ಸಂಘಟನೆಗಳು ಹೋರಾಟಕ್ಕೆ ಕೂತಾಗ ಇದನ್ನು ಇವ್ರು ಶಾಂತಿಯುತ ಹೋರಾಟಕ್ಕೆ ಸ್ಪಂದನೆ ಮಾಡಿದಾಗ ಉಗ್ರ ಹೋರಾಟಕ್ಕೆ ಹೋಗಿ ಆ ಹೋರಾಟದಿಂದ ಎಷ್ಟೋ ಸಲ ಲಾಠಿ ಚಾರ್ಜ್ ಆಗ್ಯಾವ್ರಿ. ಆಮೇಲೆ ಇದಾಗಿದವ್ರಿ ಏನು ರೀ, ನಮ್ಮದು ಬೇಡಿಕೆ ಏನಂದ್ರೆ ನೀರು ಬೇಕ್ರಿ ನಮಗೆ. 18 ದಿವಸ ಇಲ್ಲಿ ಕೂತೇವೆ, 100 ಜನ ನೋಡ್ರಿ. ನಾವು 1 ಲಕ್ಷ ಜನಸಂಖ್ಯೆ ಐತೆ 18 ಹಳ್ಳಿ ಅಂದಾಜು. ಅವರೆಲ್ಲ ಇಲ್ಲಿ ಬಂದು ಕೊಂಡಕ್ಕಾಗಂಗಿಲ್ಲ. ಮತ್ತು ಇಷ್ಟು ಜನ ಬಂದ್ಯಾರಂದ್ರೆ 18 ದಿವಸ ಆದ್ರೆ ನೀರು ಕೊಡೋದಲ್ಲ. ಅವ್ರು ಏನೋ ಅವ್ರದ್ದು ಏನೂ ಇದಾನೆ ಇಲ್ಲ. ಆಫೀಸ್ದಾಗ ಒಬ್ರು ಅಧಿಕಾರಿಗಳು ಇಲ್ಲರಿ ಇಲ್ಲಿ. 18 ದಿವಸ ಒಬ್ರು ಬರ್ತಾರೋ ಮುಂಜಾನೆ, ಅವ್ರು ಕಾಲುವೆ ಮೇಲೆ ಹೊಂಡಿದೇವು ಅಂತ ಹೇಳ್ತಾರೆ, ಹೋಗ್ತಾರೆ ಈಗ. ಮತ್ತು ಅದಕ್ಕೆ ಏನೇನು ಬೇಕು ನಾವು ಅದನ್ನು ಆಗ್ರಹ ಪಡಿಸತ್ತೇವೆ. ಇಲ್ಲಿ 1-2 ನಮೂನಿ ಸಮಸ್ಯೆಗಳಾಗಿಲ್ಲ ಇಲ್ಲಿ. ಪೂರ್ಣ ಪ್ರಮಾಣದ ಕಾಮಗಾರಿ ಹಾಳಾಗಿದೆ. ಅದಕ್ಕೆ ನಾವು ಎಲ್ಲ ರೈತರ ಪರವಾಗಿ ನಾವು ಏನು ಸರ್ಕಾರಕ್ಕೆ ಒತ್ತಡ ಹೇರಾಯ್ತೇವೆ ಅಂತಂದ್ರೆ, ನಾವು ಇದನ್ನು ಲೋಕಾಯುಕ್ತ ತನಿಖೆ ಆಗ್ಬೇಕ್ರಿ. ಅದು ಯಾಕೆ 1-2 ಆದರೆ ಹೇಳಕ್ಕೆ ಬರ್ತೈತಿ. ಅದು ಏನು ಇರಬೇಕಾದ ಯಾವುದೂ ಇಲ್ಲ ಅಲ್ಲಿ ಕಾಲುವೆ ಒಳಗೆ. ಜಿಲ್ಲಾಧಿಕಾರಿಗಳು ಬರ್ಬೇಕ್ರಿ ಇಲ್ಲಿ. ಯಾಕಂದ್ರೆ ನೀವು ಎಲ್ಲ ಇಲಾಖೆಗಳು ನಿಮ್ಮ ಅಡಿಯೊಳಗೆ ಬರ್ತಾವೆ. ಮತ್ತು ನೀವು ಬಂದಿದ್ದಕ್ಕೆ ಒಂದು ಕಾರ್ಯವನ್ನು ರೂಪಣೆ ಮಾಡಲಿಲ್ಲ ಅಂದ್ರೆ ಇದನ್ನ ಯಾರು ಮಾಡೋರು ಇದನ್ನು ರೀ? ಕೊಟಬಾಗಿ ಏತ ನೀರಾವರಿ ಅಹೋರಾತ್ರಿ ಧರಣಿ ಇವತ್ತು 18ನೇ ದಿನಕ್ಕೆ ಪಾದಾರ್ಪಣೆಗೊಂಡಿದ್ದು, ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇರುವುದಿಲ್ಲ. ಈ ವ್ಯಾಪ್ತಿಯಲ್ಲಿ 18 ಗ್ರಾಮಗಳಿದ್ದು, ಇದರಲ್ಲಿ 8 ಗ್ರಾಮಗಳು ಹುಕ್ಕೇರಿ ತಾಲೂಕಿನ, 10 ಗ್ರಾಮಗಳು ಚಿಕ್ಕೋಡಿ ತಾಲೂಕಿನಲ್ಲಿ ಇದ್ದು,
ಇದಾಗ ನಮ್ಮ ಚಿಕ್ಕೋಡಿ ತಾಲೂಕಿನ 10 ಗ್ರಾಮಗಳಿಗೆ ಎಲ್ಲಿಯವರೆಗೆ ಅಂದ್ರೆ ನಮ್ಮ ಕಾಲುವೆ ಕೊನೆಯದವರೆಗೂ ನೀರು ಹರಿತಾ ಇಲ್ಲ ಇಲ್ಲಿಯವರೆಗೆ. ಕಳೆದ 10 ವರ್ಷಗಳಿಂದ ನಮಗೆ ಇದು ಪರಿಸ್ಥಿತಿ ಆಗೈತಿ. ಲಿಫ್ಟ್ ಯಾವಾಗ 2007 ಪ್ರಾರಂಭಗೊಂಡಿತ್ತು ಅವಾಗ ಒಂದು 2-3 ವರ್ಷ ಅಷ್ಟು ಹರಿತು. ಅದರ ನಂತರ ಸಮಸ್ಯೆ ಆದ ಇಲ್ಲಿವರೆಗೂ ಅದು ಕೊನೆಯ ಭಾಗವರೆಗೆ ಹರಿತಾ ಇರಲಿಲ್ಲ. ಈಗಾದರೂ ಹರಿತಾ ಇಲ್ಲ, ಟೈಲೆಂಡ್ವರೆಗೆ ನೀರೇ ಬರ್ತಾ ಇಲ್ಲ. ಕಾರಣ ಅಂದ್ರೆ ಮೇನ್ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಐತಿ. ನಮಗೆ ಯಾವಾಗ ಲಿಫ್ಟ್ ಪ್ರಾರಂಭ ಆಗ್ತೈತಿ ಆ ಟೈಮ್ದಾಗ ಇವರು ಮೋಟ್ರುಗಳು ಇರೋಂಗಿಲ್ಲ, ಅವಾಗ ರಿಪೇರಿ ಕಳ್ಸೋಕೆ ಶುರು ಮಾಡ್ತಾರೆ ಇವ್ರು. ಈಗಾದರೂ 4 ಮೋಟ್ರುಗಳು ರಿಪೇರಿಗೆ ಆಗಬೇಕಾಗೈತಿ, ತ್ವರಿತವಾಗಿ ಆಗಬೇಕು. ನಂತರ ಈ ಕಾಲುವೆ ಮ್ಯಾಗ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಜಲಮೂಲಗಳನ್ನು ರೈತರು ನಿರ್ಮಾಣ ಮಾಡ್ಕೊಂಡರು, ಅವನ್ನೆಲ್ಲ ತೆರವು ಮಾಡಬೇಕು. ಈ ಕಾಮಗಾರಿ ಈಗಾಗಲೇ ಮಾನ್ಯ ಅಧಿಕಾರಿಗಳು ನಾವು ಸ್ಟ್ರೈಕ್ ಕೂತ ನಂತರ ಕೆಲವಷ್ಟು ಒಂದು 30-40% ತೆರವು ಮಾಡಿದರು. ಇನ್ನು ಉಳಿದನ್ನು ಅವ್ರು ತೆರವು ಮಾಡ್ತಾಯಿಲ್ಲ. ಮಾನ್ಯ ಹುಕ್ಕೇರಿ ತಹಸೀಲ್ದಾರ್ ಸಾಹೇಬರು, ನಾವು ಕಾಲುವೆ ಮ್ಯಾಗ 144 ಹಾಕ್ತೇನೋ, ನಿಮ್ಗೆ ಏನು ಬೇಕು ಸೆಕ್ಯೂರಿಟಿ ಕೊಡ್ತೇನೋ, ನೀವು ತೆರವು ಮಾಡಿರತ್ತ ಅಂದಾಗೂ ಸಹ ನಮ್ಮ ಮೇಲಾಧಿಕಾರಿಗಳು ಆ ಕಾರ್ಯ ಮುಂದುವರಿಸಿರಲ್ಲ. ಅದನ್ನು ಯಾಕೆ ನಿಲ್ಲಿಸ್ಯಾರು, ಯಾರು ಹಿತಾಸಕ್ತಿ ಐತಿ ಏನೈತಿ ಅನ್ನೋದು ಸಹ ಅವರು ದಯವಿಟ್ಟು ಇವ್ರನ್ನ ಏನಾಗೈತಿ ಅನ್ನೋದು ಹೇಳಬೇಕು. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗೈತಿ. ಯಾವಾಗ ಅನಧಿಕೃತ ಜಲಮೂಲಗಳನ್ನು ತೆರವು ಮಾಡಿದಾಗ ಮಾತ್ರ ಕಾಲುವೆ ಕೊನೆಯ ಭಾಗಕ್ಕೆ ನೀರು ಹೋಗಕ್ಕೆ ಸಾಧ್ಯ ಐತಿ. ಮತ್ತು ಇದನ್ನು ಕಾಲುವೆಗಳು ಎಲ್ಲ ಹೂಳು ತುಂಬ್ಕೊಂಡವು, ಜಂಗಲ್ ಕಟ್ಟಿಂಗ್ ಆಗಬೇಕು. ಇವು ಶೀಘ್ರವಾಗಿ ಅವು ಮಾಡಬೇಕು. ಅವಕ್ಕೆ ವರ್ಷ ಗ್ರ್ಯಾಂಟ್ ಬರ್ತೈತಿ. ಈಗಾಗಲೇ ಬಂದಂಥ ಗ್ರ್ಯಾಂಟ್ನಲ್ಲಿ ಅವನು ಗೋಲ್ಮಾಲ್ ಐತಿ. ನಮ್ಮ ಗ್ರಾಮ ಪಂಚಾಯತಿ ಅವರು, ದೋನವಾಡ ಗ್ರಾಮ ಪಂಚಾಯತಿ ಅವರು, ನಾವು ಗ್ರಾಮ ಪಂಚಾಯತ್ NRG ಒಳಗೆ ತೆಗ್ದೇವು ಅಂತ ಅವ್ರು ಹೇಳ್ತಾರೆ. ಇವರು ಅಲ್ಲಿ ಅದಕ್ಕೆ ಕಾಮಗಾರಿಗೆನ 5 ಲಕ್ಷ ರೂಪಾಯಿ ಖರ್ಚು ಹಾಕಿದರು. ಇದು ಏನೈತಿ, ಇದೆಲ್ಲ ಇದೊಂದು ದೊಡ್ಡ ಫ್ರಾಡ್ ಇದ್ದಂಗೆ ಐತಿ. ನಂತರ ಇದು ಇನ್ನೂ ಅಲ್ದ, ಇಲ್ಲಿ ಹಿಂದೆ 2 ಕಿಲೋಮೀಟ್ರ್ ನಮಗೆ ಅಪ್ರೋಚ್ ಏನೈತಿ ಹೊಳಿಂದ ಬರ್ತಕ್ಕಂಥದ್ದು, ಅಲ್ಲಿ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಜಂಗಲ್ ಕಟ್ಟಿಂಗ್ ಅಂತೇಳಿ. ಅಲ್ಲೂ ಯಾವುದೇ ಸುಸಜ್ಜಿತ ಕಾಮಗಾರಿ ನಡೆದಿಲ್ಲ. ಮತ್ತು ಇದಕ್ಕೆ ವಾರ್ಷಿಕ ಮೇಂಟೆನೆನ್ಸ್ ಅಂತೇಳಿ ಸರ್ಟನ್ ಅಮೌಂಟ್ ಬರ್ತೈತಿ. ಲಿಫ್ಟ್ 9 ಮೋಟ್ರ್ ಸುಸ್ಥಿತಿಯಾಗಿಡಾಕ ಅದನ್ನು ದುರ್ಬಳಕೆ ಆಗೈತಿ. ಇಲ್ಲಿಂದ 19 ವರ್ಷದವರೆಗೂ ಇದನ್ನು ದುರ್ಬಳಕೆ ಮಾಡ್ಕೊಂಡ ಅಧಿಕಾರಿಗಳು ಕಾಣಲಾರದ ಕೈಗಳು ಇದರೊಳಗೆ ಕೈವಾಡ ಐತಿ. ಇದನ್ನು ಸೂಕ್ತ ತನಿಖೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕು. ನಮ್ಮ ಹೋರಾಟಕ್ಕೆ ಅತಿ ಶೀಘ್ರವಾಗಿ ಬಂದು ನಮ್ಮ ರೈತರ ಮನವಿಯನ್ನು ಆಲಿಸಿ ಇದಕ್ಕೆ ಏನು ಕ್ರಮ ತಗೋತೀರಿ ಅಂತ ಹೇಳಿ ನಮ್ಮಲ್ಲಿ ರಿಟರ್ನಾಗಿ ನೀವು ಅಧಿಕೃತವಾಗಿ ಮಾಧ್ಯಮಗಳೊಂದಿಗೆ ನಮ್ಮ ಜೋಡಿ ನಮಗೆ ಮನವರಿಕೆ ಮಾಡಿ ಕೊಡಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀನಿ. ಅದೇ ರೀತಿ ಅಧಿಕಾರಿಗಳು ತಾವು ಏನು ಈಗ ಗ್ರ್ಯಾಂಟ್ ಬಂದಿದೆ ತುರ್ತು ದುರಸ್ತಿಗಾಗಿ 1,45 ಲಕ್ಷ ರೂಪಾಯಿ ಈಗ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಿಡುಗಡೆ ಮಾಡಿದ್ದಾರೆ 30 ತಾರೀಕು. ಆ ಗ್ರ್ಯಾಂಟನ್ನು ಬಳಕೆ ಮಾಡ್ಕೊಂಡು ಈಗ ಶೀಘ್ರದಾಗ ನೀವು ಏನು ಮೊದಲೇನು ಒಂದು ವರ್ಷ ಹಿಂದೆ ಏನೇ ಬೆಂಗಳೂರಿಗೆ ಮೋಟ್ರ್ ಕೊಟ್ಟಿರಿ 2 ಮೋಟ್ರ, ಅವನ್ನ ಆದಷ್ಟು ಶೀಘ್ರದಾಗ ತಂದು ಕುಣಿಸ್ಬೇಕು. ಮತ್ತು ಈಗ ನಾವು ಸ್ಟ್ರೈಕ್ ಕೂತ ನಂತರ ಏನು 2 ಮೋಟ್ರಿಗೆ ರಿಪೇರಿ ಕಳಿಸಿರಲ್ಲ, ಅವು ಇನ್ನೂ 30 ದಿವಸ ಟೈಮ್ ಇಂಟ್ರೋಲ್ ಐತಿ ಅಂತ ನೀವು ಹೇಳಿದ್ರಿ. ಅದನ್ನು 30 ದಿವ್ಸಕ್ಕೆ ಬರಲಿ. ಈಗ 1 ವರ್ಷ ಹಿಂದೆ ಏನು ಕಳಿಸಿರಿ ಅವು ಅತಿ ಶೀಘ್ರವಾಗಿ ಬಂದು ಕೊಂಡ್ಬೇಕಂತ ಹೇಳಿ ನಮ್ಮ ರೈತರ ಆಗ್ರಹ ಆಗೈತಿ. ಮತ್ತು ನಾವು ಕೊನೆಯವರೆಗೂ ನೀರು ಹರಿಸ್ಬೇಕಂತ ಹೇಳ್ತೀನಿ. ಇನ್ನು ಕೊಟಬಾಗಿ ಏತ ನೀರಾವರಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ರೈತರು ಆರೋಪಿಸಿದ್ದಾರೆ. ಪ್ರತಿ ವರ್ಷವೂ ನಿರ್ವಹಣೆಗೆ ಅಂತ ಕೋಟ್ಯಾಂತರ ಹಣ ಬಂದರೂ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಒಟ್ಟು 9 ಪಂಪ್ಸೆಟ್ಗಳು ಈ ಯೋಜನೆಯಲ್ಲಿ ಕೆಲಸ ಮಾಡಬೇಕು. ಆದರೆ ಇಲ್ಲಿ 5 ಪಂಪ್ಸೆಟ್ಗಳು ಮಾತ್ರ ಇದ್ದಾವೆ. ಅದರಲ್ಲಿ 2 ಪಂಪ್ಸೆಟ್ಗಳು ಕೆಟ್ಟು ಹೋಗಿವೆ. ಅಲ್ಲದೆ ಕಾಲುವೆಗಳಲ್ಲಿ ಗಿಡಮರಗಳು ಬೆಳೆದು ನಿಂತಿದ್ದು ನಿರ್ವಹಣೆಯನ್ನ ಮಾಡದೆ ಪ್ರತಿ ವರ್ಷವೂ ನಿರ್ವಹಣೆ ಮಾಡಲಾಗುತ್ತೆ ಎಂದು ಲೆಕ್ಕ ಕೊಟ್ಟಿದ್ದಾರೆ. ನಿರ್ವಹಣೆ ಮಾಡದೆ ಬಿಲ್ ತೆಗೆದ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಬೇಕೆಂದು ರೈತರು ಬೇಡಿಕೆ ಇಟ್ಟಿದ್ದಾರೆ. ಒಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೂಪಿಸಿದ ಯೋಜನೆ ಹಳ್ಳ ಹಿಡಿದಿದ್ದು ಕೊನೆಗೆ ಹಳ್ಳಿಯ ಜನ ಪ್ರತಿಭಟನೆಗೆ ಕೂತರೂ ಅಧಿಕಾರಿಗಳು ಜಿಲ್ಲಾಡಳಿತ ಸ್ಪಂದಿಸದೇ ಇರುವುದು ವಿಪರ್ಯಾಸವೇ ಸರಿ. ಈಗಲಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಬೇಕಿದೆ. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.